ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ನೋಡಿ, ಮನುಷ್ಯರ ನಡುವೆ ಯುದ್ಧಗಳು ಬೇಕೇ? ಏಂತಕ್ಕೆ ಈ ಯುದ್ಧಗಳು ನಡೀತಾ ಇರೋದು? ಇದರಿಂದ ಯಾರಿಗ ಉಪಯೋಗ ಆಗುತ್ತೆ, ಯಾರಿಗ ನಷ್ಟ ಆಗುತ್ತೆ ಅಂತ ತಿಳಿತಾ ಹೋಗೋಣ ಸ್ನೇಹಿತರೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಈ ಯುದ್ಧಗಳು ನಡೆಯೋದು ಅಂತಂದ್ರೆ ಮನುಷ್ಯರ ಅಜ್ಞಾನದ ಮೇಲೆ, ಮನುಷ್ಯರ ದುರ್ಬಲದ ಮನಸ್ಥಿತಿಗಳ ಮೇಲೆ ಕೆಲವರ ಪ್ರಭಾವ ಬೀರಿ ಅವರನ್ನ ಏನು ಧರ್ಮ ರಕ್ಷಣೆ ಮಾಡಬೇಕು, ಏನು ನಮ್ಮನ್ನ ನಾವು ಕಾಪಾಡ್ಕೊಬೇಕು, ಈ ಧರ್ಮ ನಮ್ಮನ್ನ ಏನು ಅಳುವು ಮಾಡೋದಕ್ಕಿರೋದು, ಇದನ್ನ ನಾವು ವಶಪಡಿಸ್ಕೊಬೇಕು ಅನ್ನೋ ಈ ದಡ್ಡತನದಿಂದ ಈ ಅತಿ ಹೆಚ್ಚು ಈ ರೀತಿ ಕೃತ್ಯಗಳು ನಡೀತಾ ಬರ್ತದೆ ಸ್ನೇಹಿತರೆ. ಮನುಷ್ಯರು ಕೊಂದು ಒಂದು ಧರ್ಮ ಉಳಿಸ್ಬೇಕಾ ಅಂತಂದ್ರೆ ಅಂತ ಧರ್ಮ ಬೇಡವೇ ಬೇಡ, ಅಂತ ಧರ್ಮ ಬೇಕಾಗೇ ಇಲ್ಲ ಅಲ್ವಾ? ಮನುಷ್ಯರು ತಾನೇ ಮುಖ್ಯ. ಇಲ್ಲಿ ಭೂಮಿಯಲ್ಲಿ ಪ್ರಕೃತಿಯಲ್ಲಿ ಎಲ್ಲಾ ಮನುಷ್ಯರು ಸಮಾನರೇ. ಪ್ರಕೃತಿನಲ್ಲಿ ಯಾರಿಗಾರು ಸೂರ್ಯ ಸಪರೇಟು, ಚಂದ್ರ ಸಪರೇಟು, ಗಾಳಿ ಸಪರೇಟು, ನೀರ್ ಸಪರೇಟ್ ಇದೆಯಾ? ಇಲ್ವಲ್ಲ. ಎಲ್ಲವೂ ಸಹ ಮನುಷ್ಯರೇ ಮಾಡ್ಕೊಂಡಿರುವಂಥದ್ದು. ಆ ಮನುಷ್ಯರು ಮಾಡ್ಕೊಂಡಿರುವಂತ ಸಂದರ್ಭದಲ್ಲಿ ಯಾರು ದುರ್ಬಲ ಮನಸ್ಥಿತಿ ಇರ್ತದೆ ಅವರ ಮೇಲೆ ದುರ್ಬಲ ಏನು ಪ್ರಭಾವ ಬೀರೋದಕ್ಕೋಸ್ಕರ ಕೆಲವು ಜನರುಗಳು ಅವರ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರ್ತಾರೆ, ಕೆಲವು ಕೆಟ್ಟ ಬೋಧನೆಗಳನ್ನ ಮಾಡ್ತಾರೆ. ಆ ಪರಿಸ್ಥಿತಿನಲ್ಲಿ ಈ ನಿಟ್ಟಿನಲ್ಲಿ ಈ ರೀತಿ ಸಾಕ್ತದೆ ಸ್ನೇಹಿತರೆ. ಹಿಂದೆನೂ ಸಹ ಯುದ್ಧಗಳು ನಡೆದಿದೆ. ಯಾವ್ದಕ್ ನಡೆದಿದೆ? ಜಾಗಗಳಿಗೆ ನಡೆದಿದೆ, ರಾಜರಿಗೋಸ್ಕರ ಅಥವಾ ಒಡವೆ ವಸ್ತ್ರಗಳಿಗೋಸ್ಕರ, ದೇಶನ ಕಬಳಿಸೋದಕ್ಕೋಸ್ಕರ ಯುದ್ಧ ನಡೀತಿತ್ತು ರಾಜರ ಕಾಲದಲ್ಲಿ ಅಲ್ವಾ? ಈಗಿನ ಕಾಲದಲ್ಲಿ ನಮ್ಗೆ ಭಾರತ ಸಂವಿಧಾನ ಇದೆ, ಏನು ಪಕ್ಕದ ದೇಶ ಇದೆ, ಅದಕ್ಕೂ ಅದರದೇ ಆದ ಸಂವಿಧಾನ ಇದೆ. ಅದನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಏನ್ ಮಾಡ್ಬೇಕು ಅಂತಂದ್ರೆ ನಾವು ಮನುಷ್ಯರು ಉಳಿಬೇಕು ಅಂತಂದ್ರೆ ಭಾರತ ಸಂವಿಧಾನ ನಡಿನಲ್ಲಿ ಮನುಷ್ಯರೆಲ್ಲ ಬರ್ತೀವಿ. ಯುದ್ಧ ನಡೆಯೋದಾಗ್ಲಿ, ಭಾರತ ದೇಶದಲ್ಲಿ ಬದಲಾವಣೆ ಆಗ್ಲಿ, ಏನೇ ನಡೀಲಿ ಅದರಲ್ಲಿ ನಾವು ಸಂವಿಧಾನದ ಅಡಿಯಲ್ಲಿ ಸಂವಿಧಾನಕ್ಕೆ ಒಂದಾಗ್ಬೇಕು. ಈ ದೇಶದೊಳಗಡೆ ಇರುವಂತಹ ಎಲ್ಲಾ ವರ್ಗದ ಜನರು ಸಹ ನಾನು ಕ್ರಿಸ್ತೇನು, ನಾನು ಮುಸಲ್ಮಾನ, ನಾನು ಹಿಂದೂ, ನಾನು ಸಿಖ್ ಅಂತ ಹೇಳ್ಬಿಟ್ಟು ಯಾರೋ ಬೇರೆ ಬೇರೆ ಆಗ್ಬಾರ್ದು. ಇಂಥ ಸಂದರ್ಭಗಳಲ್ಲಿ ನಾವು ಭಾರತ ದೇಶಕ್ಕೆ ಏನಾದ್ರು ಒಂದಾಯ್ತು ಅಂತಂದ್ರೆ ನಾವೆಲ್ಲರೂ ಭಾರತೀಯರು ಒಂದು ಅಂತ ನಾವು ಚಿಂತನೆ ಮಾಡ್ಬೇಕು. ನೀವ್ ಯಾರು ಕೊರಗುವಾಗಿಲ್ಲ. ಆ ಕಡೆಯಿಂದ ನಮ್ಮ ಮೇಲೆ ಏನ್ ದಾಳಿ ಮಾಡಿದ್ದಾರೆ, ಏನು ಅಮಾಯಕರ ಜನರನ್ನ ಸಾಯಿಸಿದ್ದಾರೆ, ಅದಕ್ಕೆ ಪ್ರತ್ಯುತ್ತರವಾಗಿ ಯಾರೆಲ್ಲ ಅವರೆಲ್ಲ ನಮ್ಮನ್ನ ಕುಂದಿದ್ರು ಅಂತವ್ರು ಮಾತ್ರ ನಾವು ಟಾರ್ಗೆಟ್ ಮಾಡಿ 9 ಕಡೆ ಹೊಡೆದಿದ್ದಾರೆ, ಬಾಂಬ್ ಹಾಕಿದಾರಲ್ವಾ? ಅದು ಸರಿನೇ ಅಲ್ವಾ? ಅದು ನಮ್ಮ ಸಂವಿಧಾನ ಹೇಳ್ತದೆ, ಕಾನೂನು ಅಡಿನಲ್ಲಿ ಬರ್ತದೆ, ಅದನ್ನ ಮಾಡಿದ್ದಾರೆ. ಈಗ ಅವ್ರೇನಾದ್ರೂ ನಮ್ಮ ಮೇಲೆ ಪಬ್ಲಿಕ್ಗೆ ಮತ್ತೆ ಏನು ನಮ್ಮ ಸಮಾಜದಲ್ಲಿರುವಂತ ಒಳ್ಳೊಳ್ಳೆ ಏನು ಕಟ್ಟಡಗಳಿಗೆ ಅಥವಾ ಬೇರೆ ಯಾವ್ದಾದ್ರು ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡಿದಾಗ ಅದು ದೊಡ್ಡ ಹಂತದಲ್ಲಿ ಯುದ್ಧದ ಹಂತಗಳಿರ್ತದೆ. ಸ್ಟೆಪ್ ಬೈ ಸ್ಟೆಪ್ 1, 2, 3 ಅಂತ. ಈ ಹಂತ ದಾಟಿದ್ರೆ ಈ ತರ ಯುದ್ಧ ನಡೀತದೆ ಅಂತ ಅದೆಲ್ಲ ನಮ್ಮ ಸಂವಿಧಾನದಲ್ಲಿ ಬರೆದಿದೆ, ಕಾನೂನಲ್ಲಿದೆ. ನಂತರ ಅವಾಗ ನಾವು ಅಲ್ಲಿರೋ ಪಬ್ಲಿಕ್ಗಳಿಗೂ ಸಹ ತೊಂದರೆ ಈಗ ನಮ್ಮ ಹೆಂಗ್ ಮಾಡ್ತಾ ಇದ್ದಾರೆ, ಅವಾಗ ಏಕಾಏಕಿ ನಾವು ಸಹ ನಮ್ಮ ದೇಶನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಬಾಂಬ್ಗಳು ಹಾಕೋದಾಗ್ಲಿ ಅಥವಾ ಯುದ್ಧ ಮಾಡೋದಾಗ್ಲಿ ಮಾಡ್ಬೇಕಾಗುತ್ತೆ. ಅದರಿಂದ ನಾವ್ ಯಾರನ್ನು ಕೊರಗೋ ಆಗಿಲ್ಲ. ಅನೇಕ ಯುದ್ಧಗಳು ನಡೆದಿದ್ದು, ಲಕ್ಷಾಂತರ ಜನ ಯುದ್ಧದಿಂದ ಸತ್ತಿದ್ದಾರೆ, ಕೋಟ್ಯಾಂತರ ಜನ ಸತ್ತಿದ್ದಾರೆ. ಈ ಮನುಷ್ಯ ಯಾವಾಗ ಅವನನ್ನ ಅಸ್ತಿತ್ವವನ್ನು ಉಳ್ಕೊಳ್ಳೋದಕ್ಕೋಸ್ಕರ, ಜಾಗಕ್ಕೋಸ್ಕರ, ಊಟಕ್ಕೋಸ್ಕರ, ಏನು ಅವನ ಜನಾಂಗನ ಉಳಿಸ್ಕೋದಕ್ಕೋಸ್ಕರ ಹಿಂದೆಯಿಂದನೂ ಯುದ್ಧಗಳು ನಡ್ಕೊಂಡ್ ಬಂದಿದೆ. ಈಗ ನಮಗೆ ವಿದ್ಯೆ ಇದೆ, ಕಾನೂನಿದೆ. ಎಷ್ಟು ಚಿಂತನೆಗಳಿದೆ. ಹಿಂದೆ ಒಂದು 50 ವರ್ಷಕ್ಕೆ ಮುಂಚೆ ಇದ್ದಂತ ಬದಲಾವಣೆ ಈಗ ನಮ್ಮಲ್ಲಿ ಇದೆಯಾ? ಯಾವ ರೀತಿ ಏನು ಅಡ್ವಾನ್ಸ್ ಆಗಿ ಏನು ಉಪಕರಣಗಳು ಮಾಡ್ಕೊಳ್ಳೋಗಿರ್ಬೋದು, ಆಹಾರ ಉತ್ಪತ್ತಿ ಮಾಡೋದಾಗಿರ್ಬೋದು, ಈ ರೀತಿ ಅನೇಕ ಚಿಂತನೆಗಳು ಬೆಳೆದು ಬಂದಂತ ಸಂದರ್ಭದಲ್ಲಿ, ವಿದ್ಯೆ ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ನಮ್ಮ ರಾಜಕಾರಣಿಗಳು ಕೂತಿ ಬಗೆಹರಿಸ್ಕೊಬೇಕು ಇಂಥ ವಿವಾದಗಳನ್ನ. ಬರೀ ಯುದ್ಧ ಮಾಡ್ಕೊಳ್ಳೋದಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡೋದಕ್ಕಿಂತ ಏನು ಪ್ರಯೋಜನ ಇಲ್ಲ. ಈ ಯುದ್ಧ ನಡೀತಿದೆ ಅಂತಂದ್ರೆ ನಮ್ಮ ಮೇಲೆ ಅವ್ರು ಅಟ್ಯಾಕ್ ಮಾಡಿದ್ದಾರೆ, ಅದಕ್ಕೆ ಅಟ್ಯಾಕ್ಗೆ ಪ್ರತಿ ಉತ್ತರ ಕೊಟ್ಟಿದ್ದೀವಿ. ನಾವು ಅತಿ ಹೆಚ್ಚು ದುರ್ಬಲರಾಗಬಾರ್ದು. ನಾವ್ ಯಾರಾನ ಒಂದು ಧರ್ಮದ ಬಗ್ಗೆ ಯಾರಾನ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವೇ ಅಧ್ಯಯನ ಮಾಡ್ಬೇಕು. ಪುಸ್ತಕ ತಾನೇ ಓದ್ಬಿಟ್ಟು ಅವ್ರು ನಮ್ಗೆ ಹೇಳ್ತಾರೆ. ಏನು ಜ್ಞಾನದಿಂದ ಯಾರು ಹೇಳಲ್ವಲ್ಲ, ಜ್ಞಾನದಿಂದ ಹೇಳೋದು ಬರೀ ಋಷಿಗಳು, ತಪಸ್ವಿಗಳು ಮಾತ್ರ. ಅವ್ರು ಎಂದಿಗೂ ಸಹ ಯಾರನ್ನೂ ಸಾಯಿಸಿ ಅಂತ ಎಲ್ಲೂ ಹೇಳಲ್ಲ. ನೀವು ಎಷ್ಟು ನೆಮ್ಮದಿಯಾಗಿ, ಸಂತೋಷವಾಗಿ, ಆನಂದವಾಗಿ ಬದುಕ್ತೀರಾ ಅನ್ನೋದನ್ನ ಮಾತ್ರ ಹೇಳ್ಕೊಟ್ಟಿರ್ತಾರೆ. ಋಷಿಗಳಾಗ್ಲಿ, ಸಾಧು ಸಂತರುಗಳಾಗ್ಲಿ ಎಲ್ಲರೂ ಸಹ ಯುದ್ಧ ಮಾಡು, ಒಬ್ಬನ್ ಕೊಲ್ಲು ಅಂತ ಎಂದೂ ಹೇಳೋದು, ಒಬ್ಬನ್ ಕಾಪಾಡೋದಂಗೆ, ಒಬ್ಬ ದುಃಖದಿಂದ ಹೊರಗಡೆ ಬರೋದಂಗೆ ಅಂತಾನೆ ಹೇಳ್ಕೊಟ್ಟಿರ್ತಾರೆ. ಯಾರನ್ನ ಹೇಳ್ಕೊಡ್ತಾರೆ ಅಂತಂದ್ರೆ ನೀವು ಅದನ್ನೇ ನೇರವಾಗಿ ನೀವೇ ಅಧ್ಯಯನ ಮಾಡಿ. ಯಾವುದೇ ಧರ್ಮದವರಾಗಿರ್ಲಿ ನೀವು ಈ ಮನುಷ್ಯನಾಗ ನಾವು ಹುಟ್ಟಿದೀವಿ ಅಂತಂದ್ರೆ ನಾವು ಮನುಷ್ಯತ್ವನ ಫಸ್ಟ್ ಕಲಿಬೇಕು. ಏನು ಅಂತಂದ್ರೆ ಎಲ್ಲರನ್ನು ಪ್ರೀತಿಸೋದೇ ಮನುಷ್ಯತ್ವ ಅಂತಂದ್ರೆ, ಯಾರು ಹಸ್ದಿರ್ತಾರ ಅವ್ರಿಗೆ ಆಹಾರ ಕೊಡೋದೇ ಮನುಷ್ಯತ್ವ ಅಂದ್ರೆ, ಎಲ್ಲರೂ ಒಗ್ಗೂಡಿ ಬದುಕೋದೇ ಮನುಷ್ಯತ್ವ ಅಂತಂದ್ರೆ. ಅದಕ್ಕೋಸ್ಕರ ಅಂತ ನಮ್ಗೆ ಇಷ್ಟೊಂದೆಲ್ಲ ವಿದ್ಯೆ ಇರೋದು, ಇಷ್ಟೊಂದೆಲ್ಲ ನಮ್ಗೆ ತಿಳುವಳಿಕೆ ಇರೋದು. ನಾವಿನ್ನ ಕಾಡು ಜನಾಂಗ ಅಲ್ವಲ್ಲ. ಮೈ ಮೇಲೆ ಬಟ್ಟೆ ಹಾಕ್ತಿರ್ತಾನೆ, ಮೈ ಮೇಲೆ ಬಟ್ಟೆ ಬಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಜಾಗೃತರಾಗಿ ಬಟ್ಟೆ ಹಾಕಂತಿರ್ತಾನೆ. ಆ ತರ ಇರ್ಬೇಕು. ನಾವು ಜಾಗೃತರಾಗಿರ್ಬೇಕು ಯಾವಾಗ್ಲೂ. ಯಾರ್ಯಾರೋ ದುರ್ಬಲ ಮನಸ್ಥಿತಿ ಇರೋರು ಇದನ್ನೆಲ್ಲ ಹೇಳ್ತಾರೆ ಅಂತಾರೆ, ನಾವು ಅದನ್ನೆಲ್ಲ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಈಗ ನಮ್ಮ ಈಗಿನ ಸಮಾಜದಲ್ಲಿ ನಾವು ಇನ್ನೊಂದು ಮೂಢನಂಬಿಕೆಗೆ ದಾಸರಾಗ್ತೀವಿ. ಯಾವ ರೀತಿ ದಾಸರಾಗ್ತೀವಿ ಅಂತಂದ್ರೆ ಈ ಪೂಜೆ ಪುನಸ್ಕಾರ,
ಮತ್ತೆ ಈ ಜ್ಯೋತಿಷ್ಯದವ್ರದ್ದು, ಮತ್ತೆ ಏನು ಏನು ಭವಿಷ್ಯವಾಣಿ ನುಡಿತಾರೆ, ಮತ್ತೆ ಇವರೆಲ್ಲರನ್ನು ಈ ಕರ್ಕೊಂಬಂದು ಹೇಳ್ಬೋದಲ್ವಾ. ನೋಡಿ, ದೇಶ ರಕ್ಷಣೆ ಬಂದಾಗ ನಾವು ಯುದ್ಧಗಳನ್ನೇ ಮಾಡಬೇಕು ಅಥವಾ ಏನು ಗುಂಡಿಗೆ ಹೊಡಿಬೇಕು ಅಲ್ವಾ. ನಾವು ಪೂಜೆ ಮಾಡಿಸ್ತೀವಿ, ಹೋಮ ಹವನ ಮಾಡ್ತೀವಿ ಅಂತಂದ್ರೆ ದೇಶ ರಕ್ಷಣೆ ಆಗೋದಿಲ್ಲ. ಅದೇ ರೀತಿ ನೀವು ಸಹ ನಿಮ್ ರಕ್ಷಣೆ ಆಗ್ಬೇಕು ಅಂದ್ರೆ ಹೋಮ ಹವನ ಮಾಡೋದ್ರಿಂದ ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ, ನಿಮ್ ಕುಟುಂಬನಾಗ್ಲಿ ನಿಮ್ನಾಗ್ಲಿ. ಇದ್ರೊಳಗೆ ಪ್ರಸ್ತುತ ವಾತಾವರಣ ಕರೆಕ್ಟ್ ಆಗಿದೆ ನೋಡಿ. ರಾಜರುಗಳು ಸಹ ಏನು ನಮ್ಮ ಚಿತ್ರದುರ್ಗ ಕೋಟೆ ಆಗಿರೋದು, ಬೇರೆ ಬೇರೆ ಕೋಟೆಗಳು, ಮದಕರಿ ನಾಯಕರದಾಗ್ಲಿ, ಆ ಕಡೆ ಕೆಳದಿ ಕೋಟೆ ಆಗ್ಲಿ, ಎಲ್ಲರೂ ನೋಡಿ ಮಾಟ ಮಂತ್ರ ಪೂಜೆ ಮುನ್ಸ್ಕಾರ ಮಾಡಿಸ್ತಿದ್ವಲ್ಲ ರಾಜರುಗಳು. ರಕ್ಷಣೆ ಮಾಡ್ಕೊಬೇಕಂದ್ರೆ ಕೋಟೆಗಳು ಕಟ್ಟಿ ಕೋಟೆಗಳಲ್ಲಿ ಜನಗಳನ್ನ ರಕ್ಷಣೆ ಮಾಡ್ತಿದ್ರು. ಅದಕ್ಕೆಲ್ಲ ಸಿಪಾಯಿಗಳನ್ನ ನಿಲ್ಸ್ತಿದ್ರು, ಪೂಜೆ ಅವನ ಮಾಡ್ತಿರ್ಲಿಲ್ವಲ್ಲ. ನೀವು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೂಢನಂಬಿಕೆಗಳಿಂದ ಹೋಗ್ಬೇಡಿ. ನೋಡಿ, ಯಾರು ಸಹ ಹೇಳಿಲ್ವಲ್ಲ, ಯಾವ ಜ್ಯೋತಿಷ್ಯರು ಹೇಳ್ತಾರೆ ಎಲ್ಲೆಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆ ಅಂತ. ತಂತ್ರಜ್ಞಾನ ತಾನು ಹೇಳೋದು, ತಂತ್ರಜ್ಞಾನ ಅಳವಡಿಸ್ಕೊಂಡಿರೋದಕ್ಕೆ ತಾನೆ ಕರೆಕ್ಟಾಗಿ ಅವ್ರನ್ನೇ ಹುಡ್ಕೊಂಡು ಹೋಗಿ ಹೊಡೆದಿದ್ದು. ಅರ್ಥ ಆಯ್ತಲ್ವ ನೀವು? ಈ ತರ ಅರ್ಥ ಮಾಡ್ಕೊಳ್ಳಿ. ಏನು ದುಡಿಮೆ ಮಾಡಿ ಬದುಕಿ, ದುಡಿಮೆ ಮಾಡಿ ಬಂದಂತ ದುಡ್ಡಿನಲ್ಲಿ ಕುಟುಂಬನ ರಕ್ಷಣೆ ಮಾಡಿ, ನೀವು ರಕ್ಷಣೆ ಮಾಡಿ, ದೇಶಕ್ಕೋಸ್ಕರ ಬದುಕೋಣ. ದೇಶದಲ್ಲಿ ಎಲ್ಲರೂ ಒಂದಾಗಿ ಬದುಕೋಣ. ಯಾರು ಭಯಭೀತರಾಗೋದು ಬೇಡ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಂವಿಧಾನ ಇದೆ. ಸಂವಿಧಾನದಲ್ಲಿ ನಾವೆಲ್ಲ ಬರ್ತೀವಿ ನೋಡಿ. ಈಗೇನ್ ಸರ್ಕಾರದಿಂದ ಆದೇಶಗಳು ಬರ್ತದೆ, ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಣ. ಯಾವ ರೀತಿ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು, ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಅದೇನೋ ಡ್ರಿಲ್ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಆ ರೀತಿ ಅದೆಲ್ಲ ಚಿಂತನೆ ಮಾಡಿ ಕಲ್ಟನ್ ಹಾಕೋದಾಗಿರ್ಬೋದು, ಅದೆಲ್ಲ ವಿಡಿಯೋ ಕೊಟ್ಟಿದ್ದಾರೆ, ನೋಡಿದೀರಾ ನೀವು ಸಹ. ನೋಡಿ, ಆ ರೀತಿ ರಕ್ಷಣೆ ಮಾಡ್ಕೊಳ್ಳೋದು, ಊಟ ಯಾವ ರೀತಿ ಎತ್ತಿಕೊಬೇಕು, ಈ ತರ ಎಲ್ಲ ಏನಾದ್ರು ಆದ್ರೆ ಆಗೋದಿಲ್ಲ. ಆದಂತ ಸಂದರ್ಭದಲ್ಲಿ ಅವನ್ನೆಲ್ಲ ತಿಳ್ಕೊಂಡು ಅದನ್ನ ನೀವು ಪಾಲನೆ ಮಾಡಿ. ನೋಡಿ, ಭಾರತ ದೇಶದಲ್ಲಿ ನಾವೆಲ್ಲ ಇದೀವಿ ನೋಡಿ. ಯಾವ್ದಾರ ಹೆಸರು ಹೇಳಕ್ ನಂಗೆ ಇಷ್ಟಪಡೋದಿಲ್ಲ. ನೀವು ಇಲ್ಲಿರುವಂತ ಮುಸಲ್ಮಾನರಾಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರೈಸ್ತ ಎಲ್ಲರೂ ಸಹ ನಾವು ಭಾರತಾಂಬೆಗೋಸ್ಕರ ಈ ಯುದ್ಧ ನಡೀತಾ ಇರೋದು. ಭಾರತಾಂಬೆಯರ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಯಾರು ಒಳಗಡೆ ನಾವು ಇಲ್ಲಿ ದುಃಖ ಪಡೋದಾಗ್ಲಿ, ನಮ್ಮನ್ನ ನಾವು ಬೈಕೊಳ್ಳೋದಾಗ್ಲಿ, ಇಲ್ಲಿ ಪಕ್ಕದಲ್ಲಿ ಜಗಳ ಮಾಡ್ಕೊಳ್ಳೋದಾಗ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಎಲ್ಲವೂ ಸಹ ಅವರವರ ದುರ್ಬಲ ಮನಸ್ಥಿತಿ ಮೇಲೆ ನಡೀತಾ ಇರ್ತದೆ. ಆವಾಗ ಪ್ರತ್ಯುತ್ತರವಾಗಿ ಈ ರೀತಿ ದಾಳಿಗಳು ನಡೀಲೇಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಮ ರಕ್ಷಣೆ ನಾವು ಮಾಡ್ಕೊಳಕ್ ಆಗೋದಿಲ್ವಲ್ಲ. ಇದು ನೋಡಿ, ಯಾವ್ದೋ ಒಂದು ಸರ್ಕಾರದ್ದು ಬ್ಲೇಮ್ ಮಾಡಿ ಈ ಸರ್ಕಾರ ಇದನ್ನ ಮಾಡ್ತು, ಆ ಸರ್ಕಾರ ಇದು ಮಾಡ್ತು ಅಂತ ನ್ಯೂಸ್ ಚಾನೆಲ್ಗಳು ಸಹ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತವೆ, ನಮ್ಮ ಮನಸ್ಥಿತಿಯನ್ನು ಕೆರಳಿಸ್ತವೆ ಅಂತ ನ್ಯೂಸ್ ಚಾನೆಲ್ಗಳನ್ನ ದಯವಿಟ್ಟು ನೋಡ್ಬೇಡಿ. ಈ ಭಾರತ ಸರ್ಕಾರದಲ್ಲಿ ಯಾವುದೇ ಪಕ್ಷ ಇರ್ಲಿ, ಎಲ್ಲರೂ ಸಂವಿಧಾನದಡಿನಲ್ಲೇ ಬರೋದು, ಎಲ್ಲ ಸಂವಿಧಾನದ ಬದ್ಧವಾಗೇ ಮಾಡೋದು, ಯಾವುದೇ ಸರ್ಕಾರ ಇರ್ಲಿ. ಅರ್ಥ ಆಯ್ತಲ್ವಾ? ನೋಡಿ, ನಮ್ಮ ಮಿಲಿಟರಿ ಫೋರ್ಸ್ ಸಹ ಈ ಪಕ್ಷ ಹೇಳ್ತು ಅಂತ ನಾವು ಹೊಡಿಬೇಕು ಅಥವಾ ಆ ಪಕ್ಷ ಇದ್ರೆ ಹೊಡಿತೀವಿ, ಆ ತರ ಇಲ್ವೇ ಇಲ್ಲ. ನಮ್ಮ ರಕ್ಷಣೆ ನಾವು ಮಾಡಿದಾಗ ಏನು ನಮ್ಮ ಆರ್ಮಿ ಫೋರ್ಸ್ ಇದೆ, ಅದು ಯಾವನು ನೋಡೋದಿಲ್ಲ. ಅವರು ನೇರ ಅದಕ್ಕೆ ಏನ್ ಮಾಡ್ಬೇಕು ಪ್ರತಿಯೊತ್ತರ ಕರೆಕ್ಟಾಗಿ ಕೊಡ್ತಾರೆ. ಯಾವುದೇ ಸರ್ಕಾರ ಇರ್ಲಿ, ಅದನ್ನೆಲ್ಲ ನಾವು ಏನು ತಲೆಯಲ್ಲಿ ತುಂಬ್ಕೊಂಡ್ಬಾರ್ದು. ಮೂಢನಂಬಿಕೆಗಳನ್ನ ಏರ್ತವೆ ಮಾಧ್ಯಮಗಳು, ಅದನ್ನೆಲ್ಲ ನಾವು ಚಿಂತನೆ ಮಾಡಬಾರ್ದು. ಆ ಪಕ್ಷನೂ ಗ್ರೇಟ್ ಅಲ್ಲ, ಈ ಪಕ್ಷನೂ ಗ್ರೇಟ್ ಅಲ್ಲ. ಭಾರತ ಸರ್ಕಾರ ಇರ್ತದೆ, ಭಾರತ ಸರ್ಕಾರದ ಅಡಿನಲ್ಲಿ ಈ ಪಕ್ಷ ಕೆಲಸ ಮಾಡಿರ್ತಾರೆ ನಮಗೋಸ್ಕರ. ಏನ್ ಭಾರತ ದೇಶದ ಜನಗಳು ನಮ್ಮ ರಕ್ಷಣೆಗೋಸ್ಕರ ನೀವೆಲ್ಲರೂ ಇರೋದು, ನಮಗೋಸ್ಕರ ನೀವೆಲ್ಲ ಕೆಲಸ ಮಾಡೋದು. ನಾವು ಭಾರತೀಯರೆಲ್ಲ ಒಂದಾಗೋಣ, ಭಾರತಾಂಬೆಗೋಸ್ಕರ ಎಲ್ಲರೂ ದುಡಿಯೋಣ, ಶ್ರಮಿಸೋಣ. ಎಲ್ಲರೂ ಇಂಥ ಸಮಯದಲ್ಲಿ ಒಂದುಗೂಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿ, ಈ ಮಾಹಿತಿ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರು ಕಳಿಸ್ಕೊಡಿ. ಇನ್ನೇನಾರ ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕೇಳಿ, ಉತ್ತರ ಕೊಡ್ತೀನಿ. ನೋಡಿ, ಯಾರೇ ಆಗ್ಲಿ ಭಯಭೀತರಾಗಬೇಡಿ. ಇದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮುಂದೆ ಸಾಕ್ತಾ ಹೋಗ್ಬೇಕು. ಹೇಗಿದೆಯೋ ಹಾಗೆ ನೋಡೋಣ. ಏನು ಸದ್ಯಮಾನದ ಪರಿಸ್ಥಿತಿ ಏನು. ಎಲ್ಲರೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ.